ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಭೀಕರ ಯುದ್ಧ ಕ್ಷಣ ಕ್ಷಣಕ್ಕೂ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರಿಂದ ಮೂರನೇ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಇನ್ನು ಯುದ್ಧದಿಂದ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ನೆಲಕಚ್ಚುವ ಅಪಾಯ ಎದುರಾಗಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಯಹೂದಿಗಳ ವಿರುದ್ಧ ಇರಾನ್ ಆರ್ಭಟ, ಭಾರತದಲ್ಲಿ ಸ್ಫೋಟವಾಗುತ್ತಾ ಹಣದುಬ್ಬರ. ಹಿಜ್ಬುಲ್ ಕಮಾಂಡರ್ ಹಸನ್ ನಸ್ರುಲ್ಲಾ ಹತ್ಯೆ ಇರಾನ್ನನ್ನ ಕೆರಳಿ ಕೆಂಡವಾಗಿಸಿದೆ. ಹೀಗಾಗಿ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿ ಮಾಡಿ 200ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಎರಡೂ ದೇಶಗಳ ಸಮರ ಮೂರನೇ ಮಹಾಯುದ್ಧವಾಗಿ ಪರಿವರ್ತನೆ ಆದರೆ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ಕೂಡ ನೆಲಕಚ್ಚುವ ಆತಂಕ ಎದುರಾಗಿದೆ. ಭಾರತದಲ್ಲಿ ತೈಲ ದರ ಏರಿಕೆ ಫಿಕ್ಸ್. ಇರಾನ್ ಇಸ್ರೇಲ್ ಯುದ್ಧ ದೀರ್ಘಕಾಲ ನಡೆದ್ರೆ ತೈಲ ದರ ಗಗನಕ್ಕೇರೋದು ಪಕ್ಕ ಅಂತ ತಜ್ಞರು ಹೇಳ್ತಿದ್ದಾರೆ. ತೈಲ ದರ 5% ಏರಿಕೆ ಆಗುವ ಸಾಧ್ಯತೆಗಳಿವೆ ಎಂದು ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಹೇಳಿದ್ದಾರೆ. ವಾರ್ ಮುಂದುವರೆದ್ರಂತೂ ಪೆಟ್ರೋಲ್ ಬೆಲೆ 100% ಇರ್ಬೋದು, 200% ಇರ್ಬೋದು. ನಮ್ಮ ಇನ್ಫ್ಲೇಷನ್ನು ಕಂಟ್ರೋಲ್ ಇಲ್ದಂಗೆ ಹೊಟ್ಟೋಗ್ಬಿಡುತ್ತೆ ಈ ವಾರ ಏನಾರು ಕಂಟಿನ್ಯೂ ಆದರೆ. ಭಾರತದ ಷೇರುಪೇಟೆಗೆ ರಜೆ ರಿಲೀಫ್. ಇರಾನ್ ದಾಳಿ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಏಷ್ಯಾದ ಹಲವು ಮಾರುಕಟ್ಟೆಗಳಿಗೆ ಹೊಡೆತ ಬಿದ್ದಿದೆ. ಜಪಾನ್ನ ನಿಕ್ಕಿ ಸೂಚ್ಯಂಕ 1.5% ಕುಸಿದಿದೆ. ಭಾರತದಲ್ಲಿ ಇಂದು ಗಾಂಧಿ ಜಯಂತಿ ನಿಮಿತ್ತ ರಜೆ ಇದೆ. ಹಬ್ಬದ ಸೀಸನ್ ಆದ್ದರಿಂದ ಸಾಲು ರಜೆಗಳಿರೋದ್ರಿಂದ ಕೊಂಚ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಭೀಕರ ಯುದ್ಧ ಕ್ಷಣ ಕ್ಷಣಕ್ಕೂ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರಿಂದ ಮೂರನೇ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಇನ್ನು ಯುದ್ಧದಿಂದ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ನೆಲಕಚ್ಚುವ ಅಪಾಯ ಎದುರಾಗಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಯಹೂದಿಗಳ ವಿರುದ್ಧ ಇರಾನ್ ಆರ್ಭಟ, ಭಾರತದಲ್ಲಿ ಸ್ಫೋಟವಾಗುತ್ತಾ ಹಣದುಬ್ಬರ. ಹಿಜ್ಬುಲ್ ಕಮಾಂಡರ್ ಹಸನ್ ನಸ್ರುಲ್ಲಾ ಹತ್ಯೆ ಇರಾನ್ನನ್ನ ಕೆರಳಿ ಕೆಂಡವಾಗಿಸಿದೆ. ಹೀಗಾಗಿ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿ ಮಾಡಿ 200ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಎರಡೂ ದೇಶಗಳ ಸಮರ ಮೂರನೇ ಮಹಾಯುದ್ಧವಾಗಿ ಪರಿವರ್ತನೆ ಆದರೆ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ಕೂಡ ನೆಲಕಚ್ಚುವ ಆತಂಕ ಎದುರಾಗಿದೆ. ಭಾರತದಲ್ಲಿ ತೈಲ ದರ ಏರಿಕೆ ಫಿಕ್ಸ್. ಇರಾನ್ ಇಸ್ರೇಲ್ ಯುದ್ಧ ದೀರ್ಘಕಾಲ ನಡೆದ್ರೆ ತೈಲ ದರ ಗಗನಕ್ಕೇರೋದು ಪಕ್ಕ ಅಂತ ತಜ್ಞರು ಹೇಳ್ತಿದ್ದಾರೆ. ತೈಲ ದರ 5% ಏರಿಕೆ ಆಗುವ ಸಾಧ್ಯತೆಗಳಿವೆ ಎಂದು ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಹೇಳಿದ್ದಾರೆ. ವಾರ್ ಮುಂದುವರೆದ್ರಂತೂ ಪೆಟ್ರೋಲ್ ಬೆಲೆ 100% ಇರ್ಬೋದು, 200% ಇರ್ಬೋದು. ನಮ್ಮ ಇನ್ಫ್ಲೇಷನ್ನು ಕಂಟ್ರೋಲ್ ಇಲ್ದಂಗೆ ಹೊಟ್ಟೋಗ್ಬಿಡುತ್ತೆ ಈ ವಾರ ಏನಾರು ಕಂಟಿನ್ಯೂ ಆದರೆ. ಭಾರತದ ಷೇರುಪೇಟೆಗೆ ರಜೆ ರಿಲೀಫ್. ಇರಾನ್ ದಾಳಿ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಏಷ್ಯಾದ ಹಲವು ಮಾರುಕಟ್ಟೆಗಳಿಗೆ ಹೊಡೆತ ಬಿದ್ದಿದೆ. ಜಪಾನ್ನ ನಿಕ್ಕಿ ಸೂಚ್ಯಂಕ 1.5% ಕುಸಿದಿದೆ. ಭಾರತದಲ್ಲಿ ಇಂದು ಗಾಂಧಿ ಜಯಂತಿ ನಿಮಿತ್ತ ರಜೆ ಇದೆ. ಹಬ್ಬದ ಸೀಸನ್ ಆದ್ದರಿಂದ ಸಾಲು ರಜೆಗಳಿರೋದ್ರಿಂದ ಕೊಂಚ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಭೀಕರ ಯುದ್ಧ ಕ್ಷಣ ಕ್ಷಣಕ್ಕೂ ಉಗ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದರಿಂದ ಮೂರನೇ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಇನ್ನು ಯುದ್ಧದಿಂದ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ನೆಲಕಚ್ಚುವ ಅಪಾಯ ಎದುರಾಗಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಯಹೂದಿಗಳ ವಿರುದ್ಧ ಇರಾನ್ ಆರ್ಭಟ, ಭಾರತದಲ್ಲಿ ಸ್ಫೋಟವಾಗುತ್ತಾ ಹಣದುಬ್ಬರ. ಹಿಜ್ಬುಲ್ ಕಮಾಂಡರ್ ಹಸನ್ ನಸ್ರುಲ್ಲಾ ಹತ್ಯೆ ಇರಾನ್ನನ್ನ ಕೆರಳಿ ಕೆಂಡವಾಗಿಸಿದೆ. ಹೀಗಾಗಿ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿ ಮಾಡಿ 200ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಎರಡೂ ದೇಶಗಳ ಸಮರ ಮೂರನೇ ಮಹಾಯುದ್ಧವಾಗಿ ಪರಿವರ್ತನೆ ಆದರೆ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ಕೂಡ ನೆಲಕಚ್ಚುವ ಆತಂಕ ಎದುರಾಗಿದೆ. ಭಾರತದಲ್ಲಿ ತೈಲ ದರ ಏರಿಕೆ ಫಿಕ್ಸ್.
ಇರಾನ್ ಇಸ್ರೇಲ್ ಯುದ್ಧ ದೀರ್ಘಕಾಲ ನಡೆದ್ರೆ ತೈಲ ದರ ಗಗನಕ್ಕೇರೋದು ಪಕ್ಕಾ ಅಂತ ತಜ್ಞರು ಹೇಳ್ತಿದ್ದಾರೆ. ತೈಲ ದರ 5% ಏರಿಕೆ ಆಗುವ ಸಾಧ್ಯತೆಗಳಿವೆ ಎಂದು ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಹೇಳಿದ್ದಾರೆ. ವಾರ ಮುಂದುವರೆದ್ರಂತೂ ಪೆಟ್ರೋಲ್ ಬೆಲೆ 100% ಏರ್ಬೋದು, 200% ಏರ್ಬೋದು. ನಮ್ಮ ಇನ್ಫ್ಲೇಷನ್ನು ಕಂಟ್ರೋಲ್ ಇಲ್ದಂಗೆ ಹೊಟ್ಟೋಗ್ಬಿಡುತ್ತೆ ಈ ವಾರ ಏನಾರು ಕಂಟಿನ್ಯೂ ಆದರೆ. ಭಾರತದ ಷೇರುಪೇಟೆಗೆ ರಜೆ ರಿಲೀಫ್. ಇರಾನ್ ದಾಳಿ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಏಷ್ಯಾದ ಹಲವು ಮಾರುಕಟ್ಟೆಗಳಿಗೆ ಹೊಡೆತ ಬಿದ್ದಿದೆ. ಜಪಾನ್ನ ನಿಕ್ಕಿ ಸೂಚ್ಯಂಕ 1.5% ಕುಸಿದಿದೆ. ಭಾರತದಲ್ಲಿ ಇಂದು ಗಾಂಧಿ ಜಯಂತಿ ನಿಮಿತ್ತ ರಜೆ ಇದೆ. ಹಬ್ಬದ ಸೀಸನ್ ಆದ್ದರಿಂದ ಸಾಲು ರಜೆಗಳಿರೋದ್ರಿಂದ ಕೊಂಚ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂತಹ ಭೀಕರ ಯುದ್ಧ ಕ್ಷಣಕ್ಕೂ ಉಗ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇದರಿಂದ 3ನೇ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಇನ್ನು ಯುದ್ಧದಿಂದ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ನೆಲಕಚ್ಚುವ ಅಪಾಯ ಎದುರಾಗಿದೆ. ಆ ಕುರಿತ ಒಂದು ವರದಿ ಎಲ್ಲಿದೆ ನೋಡಿ. ಯಹೂದಿಗಳ ವಿರುದ್ಧ ಇರಾನ್ ಆರ್ಭಟ. ಭಾರತದಲ್ಲಿ ಸ್ಫೋಟವಾಗುತ್ತಾ ಹಣದುಬ್ಬರ. ಹಿಜ್ಬುಲ್ ಕಮಾಂಡರ್ ಹಸನ್ ನಸ್ರುಲ್ಲಾ ಹತ್ಯೆ ಇರಾನ್ನನ್ನ ಕೆರಳಿ ಕೆಂಡವಾಗಿಸಿದೆ. ಹೀಗಾಗಿ ಇಸ್ರೇಲ್ ಮೇಲೆ ಪ್ರತೀಕಾರದ ದಾಳಿ ಮಾಡಿ 200ಕ್ಕೂ ಹೆಚ್ಚು ಮಿಸೈಲ್ಗಳಿಂದ ಅಟ್ಯಾಕ್ ಮಾಡಿದೆ. ಎರಡೂ ದೇಶಗಳ ಸಮರ 3ನೇ ಮಹಾಯುದ್ಧವಾಗಿ ಪರಿವರ್ತನೆ ಆದರೆ ವಿಶ್ವದ ಆರ್ಥಿಕತೆ ಜೊತೆ ಭಾರತದ ಆರ್ಥಿಕತೆಯೂ ಕೂಡ ನೆಲಕಚ್ಚುವ ಆತಂಕ ಎದುರಾಗಿದೆ. ಭಾರತದಲ್ಲಿ ತೈಲ ದರ ಏರಿಕೆ ಫಿಕ್ಸ್. ಇರಾನ್ ಇಸ್ರೇಲ್ ಯುದ್ಧ ದೀರ್ಘಕಾಲ ನಡೆದ್ರೆ ತೈಲ ದರ ಗಗನಕ್ಕೇರೋದು ಪಕ್ಕಾ ಅಂತ ತಜ್ಞರು ಹೇಳ್ತಿದ್ದಾರೆ. ತೈಲ ದರ 5% ಏರಿಕೆ ಆಗುವ ಸಾಧ್ಯತೆಗಳಿವೆ ಎಂದು ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಹೇಳಿದ್ದಾರೆ. ವಾರ ಮುಂದುವರೆದ್ರಂತೂ ಪೆಟ್ರೋಲ್ ಬೆಲೆ 100% ಏರ್ಬೋದು, 200% ಏರ್ಬೋದು. ನಮ್ಮ ಇನ್ಫ್ಲೇಷನ್ನು ಕಂಟ್ರೋಲ್ ಇಲ್ದಂಗೆ ಹೊಟ್ಟೋಗ್ಬಿಡುತ್ತೆ ಈ ವಾರ ಏನಾರು ಕಂಟಿನ್ಯೂ ಆದರೆ. ಭಾರತದ ಷೇರುಪೇಟೆಗೆ ರಜೆ ರಿಲೀಫ್. ಇರಾನ್ ದಾಳಿ ಬೆನ್ನಲ್ಲೇ ಷೇರು ಮಾರುಕಟ್ಟೆಯಲ್ಲಿ ತಲ್ಲಣ ಸೃಷ್ಟಿಸಿದೆ. ಏಷ್ಯಾದ ಹಲವು ಮಾರುಕಟ್ಟೆಗಳಿಗೆ ಹೊಡೆತ ಬಿದ್ದಿದೆ. ಜಪಾನ್ನ ನಿಕ್ಕಿ ಸೂಚ್ಯಂಕ 1.5% ಕುಸಿದಿದೆ. ಭಾರತದಲ್ಲಿ ಇಂದು ಗಾಂಧಿ ಜಯಂತಿ ನಿಮಿತ್ತ ರಜೆ ಇದೆ. ಹಬ್ಬದ ಸೀಸನ್ ಆದ್ದರಿಂದ ಸಾಲು ರಜೆಗಳಿರೋದ್ರಿಂದ ಕೊಂಚ ರಿಲೀಫ್ ಸಿಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.